ಏನಿಲ್ಲ ಅಂದ್ರೆ 500-1000 ಹಿಡ್ಕೊಂಡು 1500 ಮಟ್ಟ ಲಾಭ ಮಾಡ್ಬೋದು ಇದ್ರೊಳಗ. ಭಾಳ ಏನ್ ಲೇಬರ್ ಹತ್ತದಲ್ಲ, ಭಾಳ ಇನ್ವೆಸ್ಟ್ಮೆಂಟ್ ಬಿ ಹತ್ತದಿಲ್ಲ ಇದಕ್ಕ. ಅಗದಿ ಕಡಿಮೆ ಖರ್ಚೊಳಗೆ ಅತಿ ಹೆಚ್ಚು ಲಾಭ ಮಾಡುವಂತ ಉದ್ಯೋಗ ಐತಿದ. ಇದು ಹೆಂಗೈತಿದ, ಉದ್ಕಡಿ ನಿಮಗೆ ಸೇಲ್ ಮಾಡಕ್ ಆಗ್ದಿಲ್ಲ ಅಂದ್ರೆ ಇವ್ರ ಎಲ್ಲ ಉದ್ಕಡಿ ಬೈ ಸಕಟ್ ಮಾಡ್ತಾರ. ಇವ್ರ ಉದ್ಕಡಿ ತಗೋತಾರ. ನಿಮ್ಗೆ ಮಾರ್ಕೆಟಿಂಗ್ ಮಾಡಕ್ ಬತ್ತು ಅಂದ್ರೆ ನೀವು ಮಾರ್ಕೆಟಿಂಗ್ ಮಾಡ್ಬೋದು. ಇಲ್ಪ ನಂಗೆ ಮಾರ್ಕೆಟಿಂಗ್ ಮಾಡಕ್ ಬರುದಿಲ್ಲ ಅಂದ್ರಿ ಇವರ ತಗೋತಾರ. ನೀವು ಎಷ್ಟು ಉದ್ಕಡಿ ಬೇಕಾದ್ರೆ ತಯಾರು ಮಾಡ್ರಿ, ಎಲ್ಲ ಉದ್ಕಡಿ ಇವರ ತಗೋತಾರ. ನೀವು 4-5 ಮಿಷಿನ್ ತಗೊಂಡ್ರ ಅಂದ್ರ ಅವ್ರಿಗೆ ನಿಮ್ಗೆ ಕನೆಕ್ಟ್ ಮಾಡಿ ಕೊಡ್ತಾರ ಅವ್ರು. ಈಗ ಏನ ದೊಡ್ಡ ಕಂಪ್ನಿಗಳ್ದಾವು ಅಗರಬತ್ತಿವ, ಅವ್ರಿಗೆ ನಿಮ್ಮನ್ನ ಕನೆಕ್ಟ್ ಮಾಡ್ತಾರ ಅವ್ರು. ಅದರಿಂದ ಸಕಟ್ ನೀವು ಲಾಭ ಮಾಡ್ಬೋದು. ಮಾರ್ಕೆಟಿಂಗ್ ಆಯ್ತು ಎಲ್ಲ ಆಯ್ತು, ಅದ್ರ ಬಗ್ಗೆ ನಾ ಮಾಹಿತಿ ಕೊಡ್ತಾನೆ ಈ ವಿಡಿಯೋದಾಗ. ಈ ವಿಡಿಯೋ ಪೂರಾ ನೋಡ್ರಿ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಂಥ ನೀವು ಹೊಸ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳಾಯ್ತು ಎಲ್ಲಾ ರೀತಿ ವಿಡಿಯೋಗಳು ಅಂತ ಸಿಗ್ತಾವು. ಇದು ಕಚ್ಚಾ ಕಳಿಸ್ರನ ಇಷ್ಟು ಲಾಭ ಆಕತ್ರಿ, ಇನ್ನು ನಾವು ಮಾರ್ಕೆಟಿಂಗ್ ಮಾಡ್ರೆ ಲಾಭ ಇದಕ್ಕೆ ಹೆಚ್ಚಾಗ್ಬೋದು, ಜಾಸ್ತಿ ಸಿಗ್ತದೆ ಸರ್. ಕಡಿಮೆ ಶ್ರಮ, ಕಡಿಮೆ ಬಂಡವಾಳ, ಕಡಿಮೆ ಜಾಗಗಳು ಮಾಡುವಂತ ಒಂದು ಬೆಸ್ಟ್ ಉದ್ಯೋಗ ಐತ್ರಿ. ಮನಿ ಕರೆಂಟ್ ಬೆಲೆ ಯೂಸ್ ಮಾಡಬಹುದು. ಏನ್ರ ನುಸ್ತಾಲ್ ಮ್ಯಾಗ ಇದನ್ನ ಹಾಕುದ್ರ ರಾ ಮೆಟೀರಿಯಲ್ ಕಡ್ಡಿ ಬೇಕಾದ ಜಾಗದ್ರಿ. ಇದು ಕಡ್ಡಿ ನೀವ ತರ್ತೀರಿ, ಕಲರ್ ಅದಕ್ಕೆ ಮಾಡ್ತೀರಿ ಇದನ್ರಿ. ಇದು ಕಂಪನಿದವ್ರು ನಮಗೆ ಅವ್ರ ಬ್ರ್ಯಾಂಡ್ ದವ್ರು ಕೆಲವರು ನಮ್ಗೆ ಕಲರ್ ಕೊಟ್ಟಿರ್ತಾರೆ. ಆ ಬ್ರಾಂಡೆಡ್ ದವ್ರು ಕೊಡ್ತೀವಿ. ಇದಕ್ಕೆ ಹೊರಗೆ ಹಾಕಿದ್ವಿ ಅಂತಂದ್ರೆ ಒಂದು ಅರ್ಧ ತಾಸು 1 ತಾಸು ಒಣಗಿ ಬಿಡ್ತಾರೆ. ಕಸ್ಟಮರ್ ನಮ್ಮ ಹತ್ರ ಯಾರು ಮಷಿನ್ ತಗೋತಾರಲ್ಲ ಅವ್ರು ರೆಡಿ ಮಾಡಿದ ಮಟೀರಿಯಲ್ ಎಲ್ಲ ನಾವು ತಗೋತೀವಿ. ಇದು ವಾಸ ಬರತ್ತಿಲ್ರಲ್ಲ ಏನ, ಇದು ಕಚ್ಚಾ ಇರ್ತದೆ ಸರ್. ಇದು ನಮ್ಮ ಕಂಪನಿ ಕಳ್ಸಿದ ಮೇಲೆ ಆಮೇಲೆ ಅವ್ರು ಸೇಂಟ್ ಮಾಡಿ ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ ಮಾಡ್ತಾರೆ. ಇವ ನಾವು ಒಣಗ್ಯಾವತ್ತೇಳಿ ಹೆಂಗ ಕನ್ಫರ್ಮ್ ಮಾಡ್ಕೋತಾರ ಅನ್ನೋದನ್ನ ಸರ್, ಇದು ಕಡ್ಡಿ ಒಣಗಿತ್ತಂದ್ರಿ ಇದ್ರದ ವೇಟ್ ಕಡಿಮೆ ಆಗ್ತೈತಿ ನೋಡಿ. ಒಣಗಿದ್ರ ನಂಗೆ ಬಡದ್ರ ಉದ್ರಂಗಿಲ್ಲ. ಇದು ಹಸಿ ಇತ್ತಂದ್ರೆ ಉದುರಿ ಬಿಡ್ತೈತ್ರಿ. ಇದು ಒಣಗಿತ್ತಂದ್ರೆ ಪೂರಾ ಸೌಂಡ್ ಒಂಥರ ನೋಡ್ರಿ, ಹೆಂಗ್ ಕಳ ಸೌಂಡ್ ಬರ್ತೈತಿ. ಮತ್ ಒಣಗಿದ್ರೆ ಇದ್ರ ವೇಟ್ ಕಡಿಮೆ ಹಗರ ಆಗ್ತೈತಿ. ಹಸಿ ಇತ್ತಂದ್ರೆ ನಂಗೆ ಬಡ ತಕ್ಷಣ ಹಿಡಿದ್ವಿ ಅಂದ್ರೆ ಉದುರಿ ಬಿಡ್ತೈತಿ. ಒಣಗಿದ್ಮೇಲೆ ಉದ್ರಂಗಿಲ್ಲ ರೀ. ನೀವು ದಿನಕ್ಕೆ ಎಷ್ಟು ಅಗರಬತ್ತಿ ತಯಾರು ಮಾಡ್ತಾರೆ, ರೇಟ್ ಕೆಜಿ ರೀ? ಸರ್, ಒಂದು ಮಷೀನ್ ಇಂದ ನಮ್ಮ ಲೇಬರ್ ಇದೆ ದಿನಕ್ಕೆ ಒಂದು 40-45 ಕೆಜಿ ಮಾಡ್ತಾರ. ಸ್ವಲ್ಪ ನಮ್ದು ಇದು ಹಳಿ ಮಾಡಲ್ ಮಷೀನ್ ಸ್ವಲ್ಪ ಪ್ರೊಡಕ್ಷನ್ ಕಡಿಮೆ ಆಗ್ತದೆ. ಈಗಿನ ಲೇಟೆಸ್ಟ್ ಮಾಡಲ್, ಈಗ ಹೊಸ ಮಾಡಲ್ ಏನ್ ಮಷೀನ್ ಕೊಡಾತೀವಲ್ಲ ಅವ್ರಿಗೆ ಏಕ್ದಮ್ ಹೈ ಸ್ಪೀಡ್ ಅದಾವ. ಕಡಿಮೆ ಅಂದ್ರೆ ದಿನಕ್ಕೆ ಒಂದು 50-60 ಕೆಜಿ ಮಾಡ್ಬೋದು. 50 ಕೆಜಿ ಮಾಡ್ರ ಎಷ್ಟು ಮಟ ಲಾಭ ಆಗ್ಬೋದ್ರಿ ಅದ? ಸರ್, ಹೆಂಗೈತೆ ಅಂತಂದ್ರೆ ಪರ್ ಕೆಜಿಗೆ ರೀ, ಈಗಿಂದ ರಾ ಮಟೀರಿಯಲ್ ಅಂದ್ರೆ ಕಡ್ಡಿ, ಪೌಡರ್, ಜಿಗಿಟ್ ಎಲ್ಲ ಸೇರಿ ನಮಗ್ 1 ಕೆಜಿಗೆ 45-46 ರೂಪಾಯಿ ಖರ್ಚು ಬರತ್ತೆ ಸರ್. ಈ ನಾವು ಕಂಪ್ನಿಗೆ ನಾವು ಇದನ್ನ 66-68 ರೂಪಾಯಿ ತನಕ ಕಳ್ಸಾತೀವಿ ಸರ್. ನಮ್ದು ಇಲ್ಲಿಂದ ಗಾಡಿ ಬಾಡಿಗೆ, ಕರೆಂಟ್ ಬಿಲ್, ಲೇಬರ್ ಪೇಮೆಂಟ್ ಎಲ್ಲಾ ತೆಗೆದ 1 ಕೆಜಿ ಹಿಂದ್ಗಡೆ ನಮ್ಗೊಂದು 10-15 ರೂಪಾಯಿ ಲಾಭ ಸಿಗತ್ತೆ. ಇದು ಕಚ್ಚಾ ಕಳಿಸ್ರನ ಇಷ್ಟು ಲಾಭ ಆಕತ್ರಿ, ಇನ್ನು ನಾವು ಮಾರ್ಕೆಟಿಂಗ್ ಮಾಡ್ರೆ ಲಾಭ ಇದಕ್ಕೆ ಹೆಚ್ಚಾಗ್ಬೋದು, ಜಾಸ್ತಿ ಸಿಗ್ತದೆ ಸರ್. ನಾವು ಸ್ವತಃ ಮಾರ್ಕೆಟಿಂಗ್ ಮಾಡಿದ್ವಿ ಅಂದ್ರೆ ಸೇಂಟ್ ಹಾಕಿ ನಾವು ಪ್ಯಾಕೆಟ್ ಎಲ್ಲ ಮಾಡಿ ಮಾರ್ತೀವಿ ಅಂತಂದ್ರೆ ಮಾರ್ಕೆಟ್ನಾಗ ಅದ್ರ ಲಾಭ ಜಾಸ್ತಿ ಇದೆ ಸರ್. ಮಿನಿಮಮ್ 1 ಕೆಜಿ ಹಿಂದ್ಗಡೆ ಕಡಿಮೆ ಅಂದ್ರೆ 30 ರೂಪಾಯಿಂದ ಹಿಡಿದು 150 ರೂಪಾಯಿ ತನಕ ಉಳಿಸ್ಬೋದು ಸರ್. ಅಂದ್ರೆ ನಾವು ಯಾವ ಕ್ವಾಲಿಟಿ ಮಾಡ್ತೀವಿ, ಯಾವ ತರ ಸೇಂಟ್ ಮಾಡ್ತೀವಿ ಅದ್ರ ಮೇಲೆ. ಈಗ ಮಿನಿಮಮ್ ಸಂದು ಅರ್ಧ ಕೆಜಿ 1 ಕೆಜಿ ಪ್ಯಾಕೆಟ್ ಬರ್ತಾವ ಸರ್. ಅಂದ್ರೆ ಅದ್ರ ಡೈಲಿ ಯೂಸ್ ರೆಗ್ಯುಲರ್ ಆಗಿ ನಾವು ರೆಡಿ ಮಾಡ್ತೀವಿ. ಒಂದು ಅರ್ಧ ಕೆಜಿ ಪ್ಯಾಕೆಟ್ 60 ರೂಪಾಯಿ ಮಾಡ್ತೀವಿ. ನಮಗ ಇದು ಕಡಿಮೆ ಅಂದ್ರೆ ನಮಗೆಲ್ಲ ಕೂಡಿ ಖರ್ಚು ಒಂದು 40 ರೂಪಾಯಿ ಬರ್ತದೆ. 60 ರೂಪಾಯಿ ಮಾಡ್ತೀವಿ, ಅರ್ಧ ಕೆಜಿಗೆ 20 ರೂಪಾಯಿ ಹೋಗಿ ಅಂದ್ರೆ 1 ಕೆಜಿಗೆ 40 ರೂಪಾಯಿ ಲಾಭ ಸಿಗ್ತದೆ. ಹೊರಗಡೆ ಸ್ವಂತ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಈ ಕೆಲವರಿಗೆ ಏನಾಗ್ತೈತ್ರಿ, ಅಡ್ಡಾಡೆಲ್ಲ ಮಾರ್ಕೆಟ್ ಮಾಡಕ್ ಆಗಂಗಿಲ್ಲ. ಎಲ್ಲಿ ಮಾರ್ಕೆಟ್ನಾಗ ಅಡ್ಡಾಡೋಣ್ರಿ, ಎಲ್ಲಿ ಆರ್ಡರ್ ತೊಗೊಂಬರಕ್ ಆಗಂಗಿಲ್ಲ, ನೀವ ತಗೊಳ್ರಿ ಅನ್ನೋರು ಇರ್ತಾರೆ. ಅಂತಾರ ಅವ್ರು ಎಷ್ಟು ರೆಡಿ ಮಾಡ್ಕೊಟ್ರು ನಾವ ತಗೋತೀವಿ ಸರ್. ಮತ್ತೆ ಕೆಲವೊಬ್ರು ಅಡ್ಡಾಡಾಕು ಶ್ರಮ ಪಡಾಕು ತಯಾರಿದಾರ, ರೊಕ್ಕ ಲಾಭ ಜಾಸ್ತಿ ಮಾಡ್ಕೊಳಕು ತಯಾರಿದಾರ ಅಂದ್ರೆ ಅದು ಪ್ಯಾಕಿಂಗ್ ಎಲ್ಲ ಹೆಂಗ್ ಮಾಡ್ಬೇಕ, ಸೇಂಟ್ ಹೆಂಗ್ ಮಾಡ್ಬೇಕ ಅದೆಲ್ಲ ಟ್ರೈನಿಂಗ್ ಕೊಡ್ತೀವಿ. ಮತ್ ನಮ್ಮ ಹತ್ರನ ಸೇಂಟು, ಪೌಚ್ ಎಲ್ಲಾ ತರ ಸಿಗ್ತಾವ್ರಿ. ಎಲ್ಲಾ ತರ ಪ್ಯಾಕೆಟ್ ಸಿಗ್ತಾವ. ಅವ್ರು ನಮ್ ಕಡೆ ಎಲ್ಲ ತಗೊಂಡ್ ರೆಡಿ ಮಾಡಿ ಮಾರ್ಕೆಟಿಂಗ್ ಮಾಡ್ಕೋಬಹುದ್ರಿ. ಪ್ಯಾಕೆಟ್ ಬಿ ನೀವು ತರಿಸ್ಕೊಡ್ತಾರ? ಪ್ಯಾಕೆಟ್ ಎಲ್ಲ ನಾವು ತರಿಸ್ಕೊಡ್ತೀವಿ ಸರ್. ಸೇಂಟ್ ಎಲ್ಲ ಕೊಡ್ತೀವಿ, ಎಲ್ಲ ಸಿಗ್ತೈತೆ ನಮ್ ಕಡೆ. ಮತ್ ಒಂದ್ ಅರ್ಧ ಆ ಕಡೆ ಲೋಕಲ್ ಮಾರ್ಕೆಟಿಂಗ್ ಮಾಡಿ ಒಂದ್ ಅರ್ಧ ನಮಗ್ ಕೊಡ್ತಾರ ಅಂದ್ರೂ ಮಾಡ್ಬೋದು ಸರ್. ಅವ್ರು 2 ತರನು ಆಪ್ಷನ್ ಐತಿ. ಬ್ಲಾಕ್ ಪೌಡರ್ ಇದು ಜಿಗಟ್ ಪೌಡರ್ ಅಂತ ಹೇಳ್ರಿ. ಇದು 1 ಕೆಜಿಗೆ 100 ಗ್ರಾಮ್ ಹಾಕೊಂಡಿರ್ತೀವಿ. 4 ಕೆಜಿಗೆ 400 ಗ್ರಾಮ್ ಹಾಕೋತೀವ್ರಿ. ಇದು ಮಿಕ್ಸಿ ಮಾಡುದ್ರಿ. ಇನ್ನೆರಡು ಇದ್ರಾಗ ಹಾಕಿ ಇದು 1 ಕೆಜಿಗೆ 650 ಗ್ರಾಮ್ ಹಾಕೊಂಡಿರ್ತೀವ್ರಿ. 4 ಕೆಜಿಗೆ 2700 ಹಾಕೊಂಡಿರ್ತೀವಿ. ನಲ್ವತ್ತರಿಂದ 50 ಕೆಜಿ ಮಾಡ್ತೇವ್ರಿ. ಇದು ಮಾಡಕ್ ಏನ್ ಕಷ್ಟ ಆಕತ್ರಿ? ಎಷ್ಟು ಜನ ಬೇಕಾದ್ರಿ ಕಲ್ಕೋತ? ಏನ್ ಕಷ್ಟ ಇಲ್ರಿ, ಒಂದ್ 8 ದಿನದಾಗ ಅಂದ್ರೆ ಕಲಿಬಹುದ್ರಿ. ಏನ್ ಎಜುಕೇಟೆಡ್ ಬೇಕಂತ ಏನಿಲ್ಲ. ನೀವ್ ಎಷ್ಟು ವರ್ಷ ಆತ್ರಿ ಮಾಡಕತ್ರಿ? ನಾವ್ 2-3 ವರ್ಷ ಆಯ್ತ್ರಿ ಬರಾಕತ್ರಿ. ಇದು ಕೂತ್ ಮಾಡಕ್ ಏನ್ ತ್ರಾಸದ ಆಕತ್ರಿ? ಏನ್ ಇಲ್ಲ.
ಅಣ್ಣ ಹೊಸದಾರಿಗೆ ಮಾಡಾರಿಗನ ಇದು ಬಂಡವಾಳ ಇರ್ಲಿಲ್ಲ ಅಂದ್ರ ಅಣ್ಣ ನಿಮ್ ಕಡೆ ಏನಾದ್ರು ಲೋನ್ ಫೆಸಿಲಿಟಿ ಏನ್ ಮಾಡಿಕೊಡ್ತಾರಣ್ಣ? ಲೋನ್ ಸ್ಪೆಸಿಲಿಟಿ ಐತಿ ಸರ್. ಬ್ಯಾಂಕ್ ಎಲ್ಲಾ ಬ್ಯಾಂಕ್ನಾಗ ಲೋನ್ ಕೊಡ್ತಾರೆ. ಈಗ ಮಹಿಳಾ ಸಂಘಗಳದಾಗ ಲೋನ್ ಕೊಡತಾರ. ಇದು ಲೋನ್ ಮಾಡ್ಕೋತೀರಿ ಅಂತಂದ್ರೆ ಅವ್ರಿಗೆ ನಾವು ಕೊಟೇಶನ್ ಕೊಡ್ತೇನ್ರಿ. ಕೊಟೇಶನ್ ತಗೊಂಡು ಅವ್ರು ಲೋನ್ ಮಾಡ್ಕೋಬೋದ. ಮತ್ತೆ ಅವ್ರಿಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡ್ತೀವಿ ನಾವು. ಈಗ ಬ್ಯಾಂಕ್ನಾಗ ಅವ್ರಿಗೆ ಟ್ರೈನಿಂಗ್ ಸರ್ಟಿಫಿಕೇಟ್, ಪ್ರಾಜೆಕ್ಟ್ ರಿಪೋರ್ಟ್, ಕೊಟೇಶನ್ ಕೇಳ್ತಾರೆ. ಆ ಲೋನ್ ಮಾಡ್ಕೊಳಕ್ ಅವ್ರಿಗೆ ಏನು ವ್ಯವಸ್ಥೆ ಐತೆ, ಏನ್ ಅವಶ್ಯಕತೆ ಐತಲ್ಲ ಅದೆಲ್ಲ ನಾವು ನಮ್ಮ ಕಡೆಯಿಂದ ರೆಡಿ ಮಾಡಿ ಕೊಡ್ತೀವಿ. ಲೋನ್ ಮಾಡ್ಕೋಬಹುದು ಸರ್. ಈಗೆಲ್ಲ ಮಹಿಳಾ ಸಂಘಗಳೊಳಗ ಮನಿಯೊಳಗೆ ಉದ್ಯೋಗ ಮಾಡೋದಕ್ಕೆ ಲೋನ್ ಕೊಡತಾರ. ಎಲ್ಲ ಬ್ಯಾಂಕ್ ಒಳಗೂ ಲೋನ್ ಕೊಡತಾರ ಸರ್. ಲೋನ್ ಸಿಗ್ತೈತಿ. ಕಂಪಲ್ಸರಿ ಲೋನ್ ತಗೊಂಡು ಮಾಡ್ಕೋಬಹುದು. ಮತ್ತೆ ಇದಕ್ಕೆ ಸಬ್ಸಿಡಿನೂ ಮಾಡ್ಕೋಬಹುದು. PMEGP ಸ್ಕೀಮ್ ಒಳಗೆ ಸಬ್ಸಿಡಿ ಲೋನು ಸಿಗ್ತೈತಿ. ಅದನ್ನ ತಗೊಂಡು ಮಾಡ್ಕೋಬಹುದು. ನಾ ನಿಮ್ನ ಇಷ್ಟೆಲ್ಲ ಹೇಳ್ರಣ್ಣ, ನಿಮ್ನ ಕಾಂಟ್ಯಾಕ್ಟ್ ಹೆಂಗ್ ಮಾಡಿದ್ರಣ್ಣ ಅದ್ರ ಸ್ವಲ್ಪ ಮಾಹಿತಿ ಕೊಡ್ರಲ್ಲ ಸರ್. ನಮ್ದು ಅಮೃತ ಅಗರಬತ್ತಿ ಅಂತೇಳಿ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಾಗ ಎಲ್ಲ ಐತಿ. ಆಮೇಲೆ ನನ್ನ ಮೊಬೈಲ್ ನಂಬರ್ ಕೊಡ್ತೇನೆ. ನಾನು ನಮ್ಮ ಮೊಬೈಲ್ ನಂಬರ್ ಹಾಕ್ರಿ. ನಂದು ಒಂದೇ ನಂಬರ್ ಮೊಬೈಲ್ ನಂಬರ್ಗೆ ವಾಟ್ಸ್ಆಪ್ನಾಗ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಅಂದ್ರೆ ಅವ್ರಿಗೆ ಎಲ್ಲಾ ರೀತಿ ನಮ್ದು ವಿಡಿಯೋ ಲಿಂಕ್ಗಳೆಲ್ಲ ಹೋಗ್ತಾವ. ವಿಡಿಯೋ ಬರ್ತಾವ, ವಿಡಿಯೋಗಳು ನೋಡ್ಬೋದು. ನಮ್ದು ಮೊಬೈಲ್ ನಂಬರ್ ನೀವು ಕೆಳಗಡೆ ನಮ್ಮ ಕಾಂಟ್ಯಾಕ್ಟ್ ಇದೆ ಹಾಕಿ ಕೊಡ್ತಾರೆ. ಅವ್ರು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ದಾಗ ಅಮೃತ ಅಗರಬತ್ತಿ ಅಂತ ಹೊಡೆ ಸರ್ಚ್ ಮಾಡಿದಾರೆ ಅಂದ್ರೆ ಎಲ್ಲ ಡೀಟೇಲ್ಸ್ ಸಿಗ್ತೈತ್ರಿ ಅವ್ರಿಗೆ. ಸರ್ ಇದು ಒರಿಜಿನಲ್ ಮಷಿನ್ ಹೊಂಟಾನ 1 HP ಸಿಂಗಲ್ ಫೇಸ್ ಮೋಟರ್ ಮಷಿನ್ ಐತಿ ಸರ್. ಇದು ನೀವು ಇದನ್ನ ಮನಿ ಕರೆಂಟ್ ಮೇಲೆ ಯೂಸ್ ಮಾಡ್ಬೋದು. ಒರಿಜಿನಲ್ ಮಷಿನ್ ಅಂತ ಯಾಕೆ ಒರಿಜಿನಲ್ ಮಷಿನ್ ಅಂತ ಹೇಳ್ತೇನೆ ಅಂದ್ರೆ ಸರ್, ಇದ್ರೊಳಗೆ ಮಾರ್ಕೆಟ್ನಾಗ ಸೇಮ್ ಟು ಸೇಮ್ ಇದೇ ಮಷಿನ್ ಕಾಪಿ ಮಷಿನ್ ಸೇಲ್ ಮಾಡ್ತಾರೆ ಮಾರ್ಕೆಟ್ನಾಗ. ನಿಮ್ಗೆ ಅತಿ ಕಡಿಮೆ ಅಂದ್ರೆ ಕಡಿಮೆ ರೇಟ್ನಾಗ ಕೊಡ್ತಾರೆ. ಬಟ್ ಕ್ವಾಲಿಟಿ ಈ ಮಷಿನ್ ಕೆಲಸ ಮಾಡುವಂತ ಕೆಲಸನ ಅದಕ್ಕೆ ಕಾಪಿ ಮಷಿನ್ ಮಾಡಂಗಿಲ್ಲ ನಿಮ್ಗೆ. ಈಗ ಒಂದ್ ಡೈಲಿ ನಾವು 50 kg ಮಾಡ್ಬೋದು ಅಂತೀರಿ. 50 kg ಎಷ್ಟು ಐತ್ರಿ ಸರ್? ಇದು ಹೆಂಗೈತ್ರಿ ಮಷಿನ್ ಕೆಪಾಸಿಟಿ ಬಂದ್ ನಿಮಗೆ ಒರಿಜಿನಲ್ ಮಷಿನ್ 70 ರಿಂದ 80 kg ಹೊಡಿತೈತಿ. ನಮಗೆ ಲಾಭ ಎಷ್ಟು ಬರುತ್ತೆ ಸರ್? ನಿಮ್ಗೆ ಲಾಭ ಹೇಳ್ತೇನ್ರಲ್ಲ ಸರ್. ಹೆಂಗೈತಿ ನಿಮ್ಗೆ 1 kg ರಾ ಮಟೀರಿಯಲ್ ನಿಮ್ಗೆ 1 kg ಅಗರಬತ್ತಿ ತಯಾರಾಗಕ್ಕ ಇವತ್ತಿನ ರೇಟ್ ಪ್ರಕಾರ 45 ರಿಂದ 46 ರೂಪಾಯಿ ಬೀಳತೈತಿ ಖರ್ಚು. ನೀವು ನನಗೆ ವಾಪಸ್ ಕೊಡ್ತೀರಿ ಅಂತಂದ್ರೆ ನಾವು 65, 66 ರೂಪಾಯಿ, 68 ರೂಪಾಯಿ ತಗೊಳ್ತೀವಿ. ಅಂದ್ರೆ ಡಿಪೆಂಡಿಂಗ್ ಮಾರ್ಕೆಟ್ ರೇಟ್ ರೀ. ಮಾರ್ಕೆಟ್ ರೇಟ್ ಹೆಚ್ಚಾದ್ರೆ ಎಷ್ಟು ತಗೋತೀವಿ, ಕಡಿಮೆ ಆದ್ರೆ ಕಡಿಮೆ ತಗೋತೀವಿ. ಡಿಪೆಂಡಿಂಗ್ ಮಾರ್ಕೆಟ್ ಹೆಂಗ್ ನಡೀತೈತಿ ಆ ರೇಟಿಗೆ ತಗೋತೀವಿ. ನಿಮ್ಗೆ ಎಲ್ಲಾ ಖರ್ಚು ಕಳೆದ ತಿಂಗಳಿಗೆ 1 kg ಎವರೇಜ್ 15 ರಿಂದ 20 ರೂಪಾಯಿ ಲಾಭ ಸಿಗ್ತೈತಿ. ಕರೆಂಟ್ ಬಿಲ್, ಟ್ರಾನ್ಸ್ಪೋರ್ಟ್, ನಿಮ್ದು ಒಬ್ಬರ ಲೇಬರ್ ಪೇಮೆಂಟ್ ಅದೆಲ್ಲ ಖರ್ಚೆಲ್ಲ ಕಳೆದ ಎವರೇಜ್ ಆಗಿರಿ. ಬಟ್ ಈ ಮಷಿನ್ ಕೆಪಾಸಿಟಿ ಏನೈತಿಲ್ಲ 70 ರಿಂದ 80 kg ಹೊಡಿತೈತಿ ಒಂದ್ ದಿವಸಕ್ಕೆ. ನೀವು ಹೊಡಿದ್ರೆ ಅಂದ್ರೆ ನೀವು ಒಂದು ನಿಮಿಷಕ್ಕೆ ಮಿನಿಮಮ್ 130 ರಿಂದ 280 ಕಡ್ಡಿ ಹೊಡಿತೈತ್ರಿ ಒಂದ್ ನಿಮಿಷಿಗೆ. ಅಂದ್ರೆ ಒಂದ್ ಮಷಿನ್ ಒಬ್ಬರೇ ಏನ್ರಿ ಆಪರೇಟರ್? ಒಬ್ಬರು ಬೇಕ್ರಿ ಆಪರೇಟ್ ಮಾಡಕ್ಕೆ. ಒಬ್ಬರು ಆಪರೇಟ್ ಮಾಡಕ್ ಬೇಕಾ? ಈಗ 3-4 ಮಷಿನ್ ಇದಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಮಷಿನ್ ಮೇಲೆ ಆಪರೇಟ್ ಮಾಡಕ್ಕೆ, ಒಬ್ಬರವ್ರಿಗೆ ಕಚ್ಚಾ ವಸ್ತು ಕಲಿಸ್ಕೊಡಕ್ಕೆ, ಇದನ್ನ ಕಡ್ಡಿ ತಗೊಂಡು ಹೊರಗೆ ಒಣಗ್ ಹಾಕಕ್ಕೆ ಒಬ್ರು ಹೆಲ್ಪಿಗೆ ಇದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗ್ತೈತಿ. ಎಲ್ಲ ಕೆಲಸನ ಒಬ್ಬರ ಮಾಡ್ತೀರಿ ಅಂತಂದ್ರೆ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ.